ಜಗದೀಶ ಪದಾಶ್ರಯಂ ಜಗದೀತಲ ವಿಖ್ಯಾತಂ ಜಗನ್ನಾಥಂ ಗುರುಂ ಭಜೆ. ಗುರುಗಳಾಗಿರುವ ಪೂಜ್ಯರಾಗಿರುವ ದಾಸ ಸಾಹಿತ್ಯ ವ್ಯಾಸ ಸಾಹಿತ್ಯದ ಜೊತೆಗೆ ಸತ್ಯಾತ್ಮ ತೀರ್ಥರ ಸಂಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥ ವೇದಮೂರ್ತಿ ಪಂಡಿತಾಚಾರ್ಯರಾಗಿರ್ತಕ್ಕಂಥ ಶ್ರೀ ಮುಕುಂದಾಚಾರ್ಯರ ಪಾದಕಮಲಗಳಿಗೆ ನಮಿಸುತ್ತಾ, ನಮ್ಮ ಸುರೇಶ್ ಕಲ್ಲೂರವರು, ವೆಂಕಟರಾವ್ ಕುಲಕರ್ಣಿ ಅವರು, ಪ್ರಸನ್ನ ಆಲಂಪಲ್ಲಿ ಅವರು, ರಾಘವೇಂದ್ರ ಜಾಗೀರ್ದಾರ್ ಅವರು ಒಂದು ಪ್ರತಿ ಬಾರಿ ಯಾರದೇ ದಾಸರ ಆರಾಧನೆ, ಇದು 3ನೇ ವರ್ಷ ಮೋಹನ್ ದಾಸರದ ಆರಾಧನೆ ಮಾಡ್ತಕ್ಕಂಥದ್ದು 3ನೇ ವರ್ಷದ ಆರಾಧನೆ. ನಾವು ಏನು ಮಾಡ್ತೀವಿ ಅಂತಂದರೆ ವಾಟ್ಸಪ್ನಲ್ಲಿ ಆ ದಾಸರ ಫೋಟೋ ಹಾಕ್ಕೊಂಡು ಇಂಥ ಕಾರ್ಯಕ್ರಮ ಸಾಯಂಕಾಲ ಅದ ಅಂತ ಹಾಕ್ತೀವಿ. ಹಾಕಿದಾಗ ಎಷ್ಟು ಜನ ಬರ್ತಾರೆ ಭಕ್ತರು, ಅವ್ರ ಜೊತೆಗೆ ಸೇರಿ ಒಂದೆರಡು ಹಾಡಾಡೋದು, ದಾಸರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡೋದು, ದಾಸರ ಬಗ್ಗೆ ಮಾತಾಡೋದು, ದಾಸರನ್ನು ನೆನೆಸೋದು, ಈ ಒಂದು ಕಾರ್ಯಕ್ರಮಗಳನ್ನು ನಾವು 3 ವರ್ಷದಿಂದ ನಿರಂತರವಾಗಿ ಮಾಡ್ಕೊತ ಬಂದ್ವಿ. ಇಲ್ಲಿ ಊಟದ ವ್ಯವಸ್ಥೆ ಇಲ್ಲ, ಪಾನಕದ ವ್ಯವಸ್ಥೆ ಇಲ್ಲ, ಮತ್ತು ದೊಡ್ಡ ದೊಡ್ಡ ಆಡಂಬರದ ವ್ಯವಸ್ಥೆ ಇಲ್ಲ. ದಾಸರ ಸೇವೆಯನ್ನು ನಿಷ್ಕಲ್ಮಶವಾಗಿ ಮಾಡಲಿಕ್ಕೆ ನಮ್ಗೆ ಯಾರು ಅವಕಾಶ ಮಾಡಿಕೊಟ್ರಂತಂದರೆ ದಾಸರೇ ಅವಕಾಶ ಮಾಡಿಕೊಟ್ರು. ಅದರಲ್ಲಿ ರಾಯಚೂರು ಈಗಾಗಲೇ ಹೇಳಿದ ಹಾಗೆ ದಾಸರ ಊರು, ದಾಸರ ತವರೂರು, ದಾಸ ಸಾಹಿತ್ಯದ ತವನಿಧಿಯ ಮಣ್ಣು ಇಲ್ಲಿದೆ ಅಂತಕ್ಕಂಥ ಮಾತನ್ನು ಹಲವಾರು ಬಾರಿ ಎಲ್ಲ ಪಂಡಿತೋತ್ತಮರು ಹೇಳಿದ್ದಾರೆ. ಅದಕ್ಕೆ ಉದಾಹರಣೆ ಯಾರಂತಂದರೆ ದಾಸ ಸಾಹಿತ್ಯದ ನಮ್ಮ ಆಚಾರ್ಯರು ಹೇಳಿದಾಗೆ 2ನೇ ಘಟ್ಟ ಪ್ರಾರಂಭವಾಗಿದ್ದೇ ವಿಜಯರಾಯರು. ವಿಜಯರಾಯರು, ಗೋಪಾಲದಾಸರು, ಜಗನ್ನಾಥದಾಸರು, ಪ್ರಾಣೇಶದಾಸರು, ಮೋಹನದಾಸರು, ಶ್ಯಾಮಸುಂದರ ದಾಸರು, ಅಸ್ಕ್ಯಾಳ ಗೋವಿಂದದಾಸರು, 164 ದಾಸರ ಪರಂಪರೆ ಈ ಮಣ್ಣಿನಲ್ಲಿದೆ, ಈ ಒಂದು ಕ್ಷೇತ್ರದಲ್ಲಿದೆ. ದಾಸರ ಸಂಕೀರ್ತನೆಗಳಿವೆ, ದಾಸರ ಸುಳಾದಿಗಳಿವೆ, ದಾಸರ ಉಗಾಭೋಗಗಳಿವೆ, ದಾಸರ ಬಯಲಾಟಗಳಿವೆ, ದಾಸರ ಕೋಲಾಟಗಳು ಸಹ ಇವೆ. ಅದಕ್ಕೆ ಬೆಳಗಾವದಲ್ಲಿ ಹೇಳ್ತಾಯಿದ್ರು, ರಾಯಚೂರವರ ಪುಣ್ಯ ಯಾರ್ಯಾರು ಮಾಡಿಲ್ಲ, ಇಷ್ಟೆಲ್ಲ ಲಭ್ಯವನ್ನು ಯಾರಿಗೆ ಕೊಟ್ಟರು ಅಂದರೆ ನಮಗೆ ಕೊಟ್ಟರು. ಆದರೆ ಸಮಸ್ಯೆ ಏನಾಗ್ತಾ ಇದೆ ಅಂದರೆ ಯುವ ಪೀಳಿಗೆ ಇದರಿಂದ ವಂಚಿತ ಆಗ್ತಾಯಿದೆ. ಇದ್ರ ಕಡೆ ನಾವು ಹೋಗ್ಬೇಕಾಗಿದೆ. ಅದಕ್ಕೆ ವಿಜಯದಾಸರು ಹೇಳಿದರು, ಮೋಹನ್ ದಾಸರ ಬಗ್ಗೆ ಹೇಳ್ಬೇಕಾದ್ರೆ, ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರು ಮಹಾರಾಯ ಅಂತ ಒಂದು ಹಾಡಿನಲ್ಲಿ ಯೋಚಿಸಿ ನೋಡಲು ಸೋಜಿಗವಾಗಿದೆ ಅಂತ ಒಂದು ಲೈನ್ ಬರ್ತದೆ. ಗುರುಗಳೇ, ಯೋಚಿಸಿ ನೋಡಲು ಸೋಜಿಗವಾಗಿದೆ ಅಂತ ಒಂದು ಲೈನ್. ಯೋಚಿಸಿ ನೋಡಲು ಸೋಜಿಗವಾಗಿದೆ ಆ ಲೈನ್ ಯಾರಿಗೆ ಸಂಪೂರ್ಣ ಅನ್ವಯಿಸ್ತದಂತಂದರೆ ನಮ್ಮ ಮೋಹನದಾಸ. ಯಾಕೆ ಅಂತಂದರೆ ಮೋಹನದಾಸರ ತಂದೆಯ ಹೆಸರು ಭೀಮಣ್ಣ, ತಾಯಿ ಹೆಸರು ನರಸಮ್ಮ. ನರಸಮ್ಮ ಅಂದರೆ ಅವರು ಆಗಿನ ಕಾಲದಲ್ಲಿ ನಾಯಕರು ಸಹ ಬ್ರಾಹ್ಮಣರ ವಂಶದಲ್ಲಿ ಇರ್ತಿದ್ರು, ಜಾಗೀರ್ದಾರು ಸಹ ಬ್ರಾಹ್ಮಣ ವಂಶದಲ್ಲೇ ಇರ್ತಾರೆ. ಜಾಗೀರ್ದಾರು, ದೇಶಪಾಂಡೆ ಅವರು ಆಗಿನ ಕಾಲದಲ್ಲಿ. ನರಸಮ್ಮ ಸಮಸ್ಯೆ ಏನಾಯಿತು ಅಂತಂದರೆ ಶ್ರೀಮಂತರಾಗಿದ್ದರು, ಗಂಡ ಚಿನ್ನದ ವ್ಯಾಪಾರ ಮಾಡ್ತಿದ್ದ. ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಚಾನಕ್ ಸತ್ತೋದ. ಇದ್ದಾಗ ಜನರು ಸಾವಿರಾರು ಅಂತಕ್ಕಂಥ ಮಾತಿನಲ್ಲಿ ಹೇಳಿದಾಗ, ನಾನು ಒಳ್ಳೆಯವನಿದ್ದಾಗ, ನನಗೆ ರೊಕ್ಕ ಇದ್ದಾಗ, ಸಿರಿವಂತಿದ್ದಾಗ ಬಂಧು ಬಳಗದವರು ನಮ್ಮ ಸುತ್ತರದಿರ್ತಾರೆ. ಅದೇ ರೀತಿಯಾಗಿ ಮೋಹನದಾಸರ ತಂದೆ ತಾಯಿಗಳು ಶ್ರೀಮಂತರಿದ್ದಾಗ ಅವರ ಜೊತೆಗೆ ತುಂಬಿ ತುಳುಕ್ತಾ ಇದ್ದರು. ಅವ್ರ ತಮ್ಮಂದ್ರ ಜೊತೆಗಿದ್ದರು, ತಂಗಿಯಂದ್ರ ಜೊತೆಗಿದ್ದರು. ಆದರೆ ಒಂದು ತಪ್ಪೇನು ಮಾಡಿದ ಅಂತಂದರೆ ದೊಡ್ಡ ಆಸ್ತಿ ಅವರು. ನರಸಮ್ಮನ ಗಂಡ ಮಾಡಿದ ತಪ್ಪೇನಂತಂದರೆ ಆಸ್ತಿಯನ್ನು ಹೆಂಡತಿ ಹೆಸರಿಗೆ ಮಾಡಲಾರ್ದೆ ಅಥವಾ ಮಕ್ಕಳ ಹೆಸರಿಗೆ ಮಾಡಲಾರ್ದೆ ಸತ್ತೋಯ್ತು. ಹಂಪಿಯಲ್ಲಿ ಇದ್ದರು ಅವರು. ಸ್ಲೋ ಆಗಿ ಚೇಂಜ್ ಆಗ್ತಾ ಬಂತು ಪರಿಸ್ಥಿತಿ. ಏನಾಯಿತು ಅಂತಂತಂದರೆ ಆ ಆಸ್ತಿಯನ್ನೆಲ್ಲ ತಮ್ಮಂದ್ರೆ ಲಪ್ಟಾಸಿದರು. ಈಕೆಗೆ ಒಬ್ಬಕ್ಕೆ ಮೋಹನ್ ದಾಸರಿಗೆ ಮತ್ತು ಈಕೆಗೆ ತಾಯಿಗೆ ಚುಚ್ಚು ಮಾತುಗಳು ಶುರುವಾದವು. ಊಟಕ್ಕೆ ಹಾಕ್ಲಾರ್ದಂಗೆ ಆಯಿತು. ಬಡಿದು ಶುರು ಮಾಡಿದ್ರು. ಕೊನೆಗೆ ತಮ್ಮಂದರು ಆಸ್ತಿಯನ್ನೆಲ್ಲ ತೊಗೊಂಡು ಆಕೆ ಹೊರಗೆ ಬಂದು ಕಸ ಮುಸುರಿ ಮಾಡ್ತಾಯಿದ್ರು. ಕಸ ಮುಸುರಿ ಮಾಡಬೇಕಾದ್ರೂ ಎಂಥ ಒಂದು ಸಮಸ್ಯೆ ತಂದಿಟ್ಟಂದರೆ ಮೋಹನದಾಸರು ಈಕೆ ಹುಟ್ಟಿದ ಮಗ ಅಲ್ಲ ಅಂತ ಸುಳ್ಳು ಸುದ್ದಿ ಹುಟ್ಟಿಸ್ಬೇಕು.
ಆಕೆ ಹಂಪಿ ಬಿಟ್ಟು ಬೇರೆ ಕಡೆ ಹೋದ್ಲು, ಅಲ್ಲಿ ಕಂಪ್ಲಿ ಅಂತ ಹೋದ್ರು. ಕಂಪ್ಲಿಯಲ್ಲಿ ಒಂದು ದೊಡ್ಡ ಪ್ರೋಗ್ರಾಮ್ ನಡೆದಿತ್ತು. ಊಟಕ್ಕೆ ಕೂತಿದ್ದು, ಕೊನೆಗೆ ಹೋಗಿ ಊಟಕ್ಕೆ ಕೂತಿದ್ದು. ನಮ್ಮ ಗುರುಗಳು ಹೇಳಿದಾಗ ಮೋಹನ್ ದಾಸರು ಮಗು ಹೆಂಗಿತ್ತಪ್ಪ ಅಂತಂದರೆ, ಕಜ್ಜಿ, ಮೈ ತುಂಬ ಕಜ್ಜಿ, ದೊಡ್ಡ 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 ಗುಳ್ಳಿಗಳು, ಎಲ್ಲಿ ಮುಟ್ಟಿದ್ರು ಗುಳ್ಳಿ, ಎಲ್ಲಿ ಮುಟ್ಟಿದ್ರೆ ಕೀವು, ಎಲ್ಲಿ ಮುಟ್ಟಿದ್ರೆ ರಕ್ತಸ್ರಾವ, ಹಳದೇ ಆಳೋದು ಕೂಸು. ಅಷ್ಟು ತ್ರಾಸಾಗಿತ್ತು ಮೋಹನ ಆ ಮಗುಗೆ. ಅಲ್ಲಿ ಕೂರಿಸಿದ್ರು. ಕೊನೆಗೆ ಕೂತಿದ್ಲು ನರಸಮ್ಮ. ಇಲ್ಲೇ ಕೂತಿ ನಡಿ ನೀನು, ಯಾಕನ ಇರ್ತಾರೆ ಸಾಯಬಹುದು, ಇಂಥ ಬಂದು ಸಾಯ್ತಾವೆ, ಇಲ್ಲಿ ವಾಸನೆ ಸುಮ್ಮನೆ ಹುಡುಗನ ಕರ್ಕೊಂಬಂದಾರ ಅಂತ ಯಾವನ ಅಂದದ್ದು ಕೇಳ್ಕೊಬೇಕು. ಸೀದಾ ಹಂಪಿಯ ಚಕ್ರತೀರ್ಥದ ಬಳಿ ಬಂದು, ನಾನು ಇರಬಾರ್ದು, ಸಾಯಬೇಕು, ನಾನೊಂದೇ ಸಾಯಬಾರ್ದು, ನನ್ನ ಮಗನ ಇಟ್ಕೊಂಡು ಸಾಯ್ಬೇಕು ಅಂತೇಳಿ ತಯಾರಾಗಿ. ಚಕ್ರತೀರ್ಥ ಅಂದರೆ ಸುಳಿಯ ಒಂದು ಇದು ಹಂಪಿಯಲ್ಲಿ ಇರ್ತಕ್ಕಂಥದ್ದು, ಕಂಡಂಗೆ ಸುಳಿ ಇರ್ತಕ್ಕಂಥ ಸ್ಥಳ. ಸಂಜೆ ವಿಜಯದಾಸರಲ್ಲಿ ಸಂಧ್ಯಾವಂದನಕ್ಕೆ ಬಂದಿದ್ದರು. ಹಕ್ಕಿ ಎಲ್ಲ ಹಾರ್ತಾ ಇದ್ದವು, ಗುಡ್ಡಗಳಿದ್ದವು, ನೀರವ ಮೌನ, ಯಾರೂ ಇರಲಿಲ್ಲ. ಅಂಥ ಸ್ಥಳದಲ್ಲಿ ಆ ಕೂಸು ಜೋರಾಗಿ ಅಳದೊಂದೇ ಶಬ್ದ ಕೇಳಿಸ್ತು. ಮೊಬ್ಬ ಕತ್ತಲಲ್ಲಿ ಕಾಣಿಸ್ಲಿಕ್ಕತ್ತಿತ್ತಲ್ಲ. ವಿಜಯದಾಸರು ನೋಡಿದರು, ಯಾರೋ ರಜನ ನಡೆದದಲ್ಲಿ. ಆಕೆ ಆ ಕೂಸಿ ಹೇಳ್ತಾ ಇದ್ಲು, ಅಳಬೇಡ, ಸಾಕು ಮಾಡು, ಇದು ಬಣಿದಾದ ನೀನು ಅಳೋದು, ನಿನ್ನ ಬ್ಯಾನಿ ಇರಂಗಿಲ್ಲ, ನಾವು ಬೇರೆ ಕಡೆ ಹೋಗ್ಲಿಕ್ಕತ್ತೀವಿ ಅಂತ ಹೇಳಿದ್ರು. ದಾಸರಿಗೆ ಗೊತ್ತಾಯ್ತು, ಆಕೆ ಒಂದು ಹೆಣ್ಣುಮಗಳ ಬಂದಾಳ, ಕೂಸಿನ ಕರ್ಕೊಂಡು ಬಂದಾಳ ಅಂತಂದು ಹೆಗರ್ದಾಳೆ. ನಾನು ನದಿಯಾಗನಷ್ಟಿಗೆ ನಿಂದ್ರೋ, ಎಗರಬೇಡ ಅಂತ ಜೋರಾಗಿ ಕೂಗಿ ಬಡ ವಿಜಯದಾಸರು ಹೋದರು. ಏನಮ್ಮ ಏನಾಯಿತು ಹೇಳಿದ್ರು. ವೃತ್ತಾಂತ ಎಲ್ಲ ಹೇಳಿದ್ರು. ನಂದು ಹಿಂಗಾಯ್ತು, ಊಟಕ್ಕೆ ಕೂತಿದ್ದೆ, ಹೊರಗಾಕಿದ್ರು, ನಾನು ಯಾರಿಗೋಸ್ಕರ ಕೊಡ್ತೀನಿ, ಈ ಕೂಸು ನೋಡಿದ್ರೆ ವಾಸನೆ ಬರಲಿಕ್ಕತ್ತದ, ದುರ್ವಾಸನೆ ಬರಲಿಕ್ಕತ್ತದ, ಈ ಕೂಸಿನ ಯಾರು ತೊಗೊತಾರ, ಇದು ಬದುಕೋದಕ್ಕಿಂತ ಇನ್ನೂ ದೊಡ್ಡದಾದ್ರೆ ಇದನ್ನು ನನ್ನ ಕಷ್ಟ ಇದು ಬೇಡ ಅಂತೇಳಿ ನಾನು ಇಬ್ಬರು ಸೇರಿ ಸಾಯ್ಬೇಕಂದಾಗ ಇದು ಮಾಡಿ ಬೇಡ. ಇದು ಅಪರೋಕ್ಷ ಜ್ಞಾನಿಗಳಾಗಿರ್ತಕ್ಕಂಥ ವಿಜಯದಾಸರು ನಮ್ಮ ಆಚಾರ್ಯರು ಹೇಳಿದಾಗೆ ಅಪಮೃತ್ಯುವನ್ನು ಪರಿಹರಿಸ್ತಕ್ಕಂಥ ಶಕ್ತಿ ಯಾರಾದರಲ್ಲಿ ಇತ್ತಂತಂದರೆ ಅದು ವಿಜಯದಾಸರಲ್ಲಿ ಮಾತ್ರ. ವಿಜಯದಾಸರನ್ನು ನಾವು ಯಾವಾಗಲೂ ಸ್ಮರಿಸಿ ಬದುಕಿರೋ ನೆನೆಸಿದರೆ ನಮ್ಮಲ್ಲಿ ಅಪಮೃತ್ಯುನೇ ಇಲ್ಲ, ಕಷ್ಟಗಳೇ ಇಲ್ಲ, ದುಃಖಗಳೇ ಇಲ್ಲ. ದುಃಖವನ್ನು ನಿವಾರಿಸುವ ಶಕ್ತಿ ಯಾರ ಬಳಿ ಅದಂತಂದರೆ ವಿಜಯರಾಯ. ಒಡು ಕೂಸಿನ ಅಂದರು, ವಾಸನೆ ಇರ್ತಕ್ಕಂಥ ಕೂಸಿನ ತೊಗೊಂಡ್ರು ತಲೆ ಮೇಲೆ ಕೈ ಆಡಿಸಿದ್ರು. ಕೂಸು ಅಳದ ನಿಂದಿಸಿ ಕಣ್ಣು ಹೊಳಿಲಿಕ್ಕತ್ತಿತ್ತು ಕೂಸಿನ. ಅಪರೋಕ್ಷ ಜ್ಞಾನ ಗೊತ್ತಾಯಿತು, ಈ ಕೂಸು ದೊಡ್ಡ ಶಕ್ತಿಯಾದ ಹರಿಯ ಒಂದು ಅನುಗ್ರಹ ಇದಕ್ಕಾದಂತ ಗೊತ್ತಾಯಿತು ವಿಜಯರಾಯರಿಗೆ. ಹೇಳಿದ್ರು, ನಾನು ತಪ್ಪು ಅಮ್ಮ, ನೀನೇನು ಚಿಂತೆ ಮಾಡಬೇಡ, ಬಡತನದ ಬಗ್ಗೆ ನೀನೇನು ತಲೆ ಕೆಡ್ಸ್ಕೋಬೇಡ, ನಾನು ದತ್ತಕ್ಕೆ ತೊಗೊಂತೀನಿ. ನೋಡಿ, ಹೆಜ್ಜೆ ಇದ್ದಂಥ ಹುಡುಗನ್ನ ಕರ್ಕೊಂಡೋಗಿ ಕೂಡಿಸಿ ಸ್ನಾನ ಮಾಡಿಸಿ ತಲೆ ಮೇಲೆ ಕೈ ಆಡಿಸಿ ಕಿವಿಯಲ್ಲಿ ಒಂದು ಮಂತ್ರ ಹೇಳಿದ್ರು. ಆ ಕೂಸಿ ಎಲ್ಲ ಮಾಯ, ಬೇನಿ ಮಾಯ, ಇದು ಬೇಯ. ಆ ಕೂಸಿನ ಮುಖದ ಮೇಲೆ ವರ್ಚಸ್ಸು ಪ್ರಾರಂಭ ಆಯಿತು, ಒಂದು ಲಕ್ಷಣ ದೈವಿ ಕಳೆ ಪ್ರಾರಂಭ ಆಯಿತು. ಅವಾಗೇ ವಿಜಯದಾಸರು ಭಾಳ ಸುಂದರವಾಗಿರ್ತಕ್ಕಂಥ ಒಂದು ಹಾಡು ಮಾಡ್ಯಾರ. ಯಾವುದಂತಂದರೆ, ಚಿನ್ನ ನೀನು ಚಿರಂಜೀವಿ ಆಗಲು ಚಿನ್ನ ನೀನು, ಅದು ಹಾಡ. ಹರಿದಾಸರ ದಾಸರ ಪಾದದ ಧೂಳಿಯಾಗಿ ಚಿರಂಜೀವಿ ಆಗಲು ಚಿನ್ನ ಅಂತ ಚಂದ ಹಾಡು ಮಾಡಿ. ಅದು ಮೋಹನ್ ದಾಸರ ಮೇಲೆ ಮಾಡಿ. ಅಷ್ಟು ದುರ್ನಾತ ಇರ್ತಕ್ಕಂಥ ಮನಮೋಹಕ ಆಗಿರ್ತಕ್ಕಂಥ ಮಗುವಿಗೆ ಶ್ರೀನಿವಾಸ ಅಂತ ಹೆಸರಿಡ್ಬೋದು. ಮಗು ಅಸಹ್ಯ ಪಟ್ಟಿದ್ರು, ಮಂದಿನ ನೋಡಲಿಕ್ಕೆ ಮಂದಿ ಅದು ನೋಡಿ ಅಸಹ್ಯ ಪಟ್ಟಿದ್ರು, ಅದು ನೋಡಿ ಉಗುಳೋಗಿದ್ರು. ಅಂಥ ಮಗುವಿಗೆ ಏನು ಹೆಸರಿಡಬೇಕು? ವಿಜಯದಾಸರು. ಅಟ್ರಾಕ್ಟ್ ಆಗಿರ್ತಕ್ಕಂಥ ಹೆಸರು ಮೋಹನ, ಕೃಷ್ಣನ ಹೆಸರು ಮೋಹನ ಅಂತಿಟ್ರು. ಎಂಥ ಒಂದು ಶಕ್ತಿ ಮೋಹನದಾಸರನ್ನು ಸಂಪೂರ್ಣ ವಿಜಯರಾಯರ ಅನುಗ್ರಹ ಯಾರಿಗೆ ಅದಂತಂದರೆ ಮೋಹನದಾಸ. ಸತ್ತೋದರನ್ನು ಬದುಕಿಸಿದ್ರು. ಮೋಹನದಾಸರು ಸತ್ತೋಗಿದ್ರು. ತುಳಸಮ್ಮ ಹೆಂಡ್ತಿ, ನಿಮ್ಮ ಮಗ ಸತ್ತೋಗ್ತಾನೆ, ನಿಮ್ಮ ಗಂಡ ಸತ್ತೋಗ್ತಾನ, ದಡ ಮಾಡಿ ಹಿಂಗೆ ಹೋಗಿ ಚಿತಿಯಲ್ಲಿ ಕೂಡಿ ಮಲಸ್ಬೇಡವನ್ನ, ನಾ ಬರೋದನ ಇರೋ ಅಂತ ಹೇಳಿದ್ರು. ನಮ್ಮ ಆಚಾರ್ಯ ಹೇಳಿದ್ರು. 3 ದಿವಸವರೆಗೆ ಅದನ್ನು ಹಾಗೆ ಇಟ್ಕೊಂಡು ಕೂತ್ರು. 3 ಮಂದಿ ಎಲ್ಲ ಬೈಲಿಕ್ಕತ್ತಿದ್ರು. ಇದು ಏನು ತುಳಸಮ್ಮನ ಬುದ್ಧಿ ಆದಿಲ್ಲ. ವಿಜಯರಾಯರು ಅಂತ ನೆನೆಸಿದ ಮೇಲೆ ವಿಜಯರಾಯರು ನಮ್ಮ ಆಚಾರ್ಯ ಹೇಳಿದಾಗ ಯಮಧರ್ಮ ಬಳಿ ಹೋಗಿ ಇದಕ್ಕೆ ಮೃತ್ಯು ಇಲ್ಲ, ಅಪಮೃತ್ಯು ಅದ, ನೀವು ಬೇರೆ ಮೋಹನ್ ಕರ್ಕೊಂಡು ಹೋಗ್ಬೇಕು, ಈ ಮೋಹನ್ ಕರ್ಕೊಂಡು ಹೋಗಿರಿ ಅಂತ ವಾದ ಮಾಡಿ ಇವನು ಬದುಕಿಸಿದಂಥ ಪುರಾಣಗಳಲ್ಲಿ ಇತಿಹಾಸದೇ, ಶಾಸ್ತ್ರಗಳಲ್ಲಿ. ಮೋಹನ್ ದಾಸರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ಕೋಲಾಟ ಪದ ಬಡದ
4 ಸುಳಾದಿಗಳನ್ನು ಬರೆದಾರ. 12 ಸುಳಾದಿಗಳು, ಕೋಲಾಟ ಪದಗಳು, ಸಂಕೀರ್ತನೆಗಳು, ಸುಳಾದಿಗಳು, ಉಗಾಭೋಗಗಳು. ಎಂಥ ಶಕ್ತಿ! ಗುರುಗಳು ಹೇಳಿದಾಗೆ ಎಲ್ಲ ಅವ್ರು ಏನು ಸೈಂಟಿಫಿಕ್ ಆಗಿ ಬರೆದದ್ದೆಲ್ಲ ಸೈಂಟಿಫಿಕ್. ಇವತ್ತಿಗೂ ಅವ್ರು ಬರೆದಂಥ ಕೃಷ್ಣ ರುಕ್ಮಿಣಿ ಕೋಲಾಟ ಹಳ್ಳಿ ಊರಾಗ ಅದನ್ನು ಹಾಡ್ಕೋತ ಹಾಡ್ತಾರೆ. ಬೆಳದಿಂಗಳಲ್ಲಿ ಆ ಕೋಲಾಟ ಹಾಡ ಭಾಳ ಚಂದದ. 212 ಪದ್ಯಗಳವ, 212 ಪದ್ಯಗಳ ಅಂತ ಮೋಹನದಾಸರು ಎಷ್ಟು ಶಕ್ತಿ ಅಂದರೆ ಯಾವಾಗಲೂ ಅವರು ವಿಜಯರಾಯರ ಬಲ್ಲೇ ಇರ್ತಾರೆ, ವಿಜಯದಾಸರ ಬಲ್ಲೇ ಇರ್ತಾರೆ. ವಿಜಯರಾಯರಿಗೆ ಸಂಪೂರ್ಣ ಅನುಗ್ರಹಗೊಂಡವ್ರು ಯಾರಪ್ಪ ಅಂತಂದರೆ ಮೋಹನದಾಸ. ನಾವು ಮೋಹನದಾಸರು ನೆನೆಸಿದರೆ ನಮ್ಮ ಕಷ್ಟ ಇಲ್ಲ, ದುಃಖ ಇಲ್ಲ, ರೋಗ ಇಲ್ಲ, ರುಚಿನೇ ಇಲ್ಲ. ಮೋಹನ ಅಂದರೆ ನಮಗೆ ಯಶಸ್ಸು, ಮೋಹನ ಅಂದರೆ ಶಕ್ತಿ, ಮೋಹನ ಅಂದರೆ ಸುಂದರ. ನೀವು ಯಾವುದಾದ್ರೂ ಹುಡುಗ ಹುಟ್ಟಿದಗಳೇ ಒಂದು ಗಂಡು ಹುಡುಗ ಮೋಹನ ಅಂತ ಹೆಸರು ಹೇಳಿ, ಭಾಳ ನಪ್ಪತ್ತ ಲವಲವಿಕೆಯಿಂದ. ಮೋಹನ ಅಂತಂದರೆ ಲವಲವಿಕೆ, ಮೋಹನ ಅಂದರೆ ಚೈತನ್ಯ, ಮೋಹನ ಅಂದರೆ ಶಕ್ತಿ, ಮೋಹನ ಅಂದರೆ ಒಂದು ಅಗಾಧವಾಗಿರ್ತಕ್ಕಂಥ ದೇವರ ಅನುಗ್ರಹ. ಅಂತ ಮೋಹನದಾಸರು ಇವತ್ತು ಮಧ್ಯಾರಾಧನೆ ಒಂದು ವಾಟ್ಸಪ್ನಲ್ಲಿ ಬಂದಿತ್ತು. ನಾನು ಹೇಳಿನ ಹಾಗೆ ಇಲ್ಲಿ ಬಂದಾಗ ಹೇಳಿದ್ದೀನಿ. ಒಂದು ಸಲ ಯಾವಾಗಲೂ ವಿಜಯದಾಸರ ಆರಾಧನೆ ದ್ವಾದಶಿ ಇರುತ್ತೆ. ಚಿಪ್ಪಿಗಿರಿಯಲ್ಲಿ ನಡೆದಂಥ ಘಟನೆ ವಾಟ್ಸಪ್ನಲ್ಲಿ ಬಂದಿತ್ತು. ಚಿಪ್ಪಿಗಿರಿಯಲ್ಲಿ ನಡೆದಂಥ ಘಟನೆ ನಾನು ಹೇಳಿನ. ಏನಾಯ್ತು ಅಂತಂದರೆ ರಾತ್ರಿಯೆಲ್ಲ ಭಜನಿ, ಚಿಪ್ಪಿಗಿರಿಯಲ್ಲಿ ಭಜನಿ, ಮರುದಿವಸ ಪಾರಣಿ. ಅವರು ಆರ್ಗನೈಸರ್ಸ್ ಎಲ್ಲ ನೋಡ್ತಾರ, ಬಾಳೆದೆಲೆನೇ ಯಾರೋ ಒಬ್ಬರು ತರ್ತಂತಂದ್ರೆ ತಂದೆ ಇಲ್ಲ, ತುಪ್ಪ ಇಲ್ಲ, ಬಾಳೆದೆಲೆ ಇಲ್ಲ, ತುಪ್ಪ ಇಲ್ಲ. ಮುಂಜಾನೆ ಪಾರಣಿ 3 ಗಂಟೆಗೆ ಅಡಿಗೆ ಸ್ನಾನ ಹಾಕ್ಬೇಕು, 4 ಗಂಟೆ 5 ಗಂಟೆಗೆ ಬ್ರಾಹ್ಮಣರು ಎಲ್ಲರೂ ಬಂದಾರ, ಊಟಕ್ಕೆ ಹಾಕ್ಬೇಕು. ಏನು ಮಾಡ್ಬೇಕು? ಪತ್ರೊಳಗೆ ಇಲ್ಲ, ಬಾಳೆದೆಲೆ ಇಲ್ಲ. ಏನು ಕೆಳಗೆ ಹಾಕ್ಲಿಕ್ಕೆ ಸಾಧ್ಯನಾ? ಇಬ್ಬರು ತಯಾರಾದರು. ನಾನು ಅಲ್ಲಿ ಯಾವುದೋ ಪಕ್ಕದಲ್ಲಿ ಇರ್ತಕ್ಕಂಥ ಊರಿಗೆ ಹೋಗಿ, ಗುಂತಕಲ್ಲಿಗೆ ಹೋಗಿ ಯಾವುದಾದ್ರೂ ಅಂಗಡಿಗೆ ನಾನು ಈಗ ಯಾವಾಗ ಹೋಗ್ತೀವೋ, ರಾತ್ರಿ ಒಂದಾಗ್ಯದ, ಯಾವ ಬಸ್ ಇರ್ತಾವ, ಯಾವ ಗಾಡಿ ಇರ್ತಾವ, ಎಲ್ಲಿ ಹೆಂಗೆ ಹೋಗ್ತಿದ್ದೀನಿ ನಾನು ಅಂತ ಕೇಳಿ ನೋಡೋಣ. ವಿಜಯರಾಯರ ಮೇಲೆ ಬಾಲ ಹಾಕಿ ಹೋಗ್ತೀನಿ. ಹೋಗಿ ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಇಬ್ಬರು ನಿಂತರು. ಒಂದು ಅರ್ಧ ಗಂಟೆ 40 ನಿಮಿಷದ ಮೇಲೆ ಒಂದು ದೊಡ್ಡದೊಂದು ಲೈಟ್ ಕಟ 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 ಬರ್ತಿತ್ತು. ನೋಡಿದ್ರಿ ಬಸ್ ಬಂದದ್ದು. ಎಲ್ಲಿ ಹೋಗ್ಬೇಕು ಬಸ್ಸು? ಗುಂತಕಲ್ಲಿ ಕೂಡ್ರಿ. ಇಲ್ಲ, ನಮ್ಮ ಗಾಡಿ ಕೆಟ್ಟೋಗಿತ್ತು, ನೈಟ್ ಅಲ್ಲಿ ಗುಂತಕಲ್ನಾಗ ಇರಬೇಕಿತ್ತು, ನಾವು ವಾಪೀಸ್ ಹೊಂಟೀವಿ ಅಂತ ಹೇಳಿದ್ರು. ಬಸ್ ಏರಿದ್ರು, ಬಸ್ ಹೋಯ್ತು, ಮುಂದೋಯ್ತು. ಏನಪ್ಪ ಕಂಡಕ್ಟರ್, ನಿನ್ನ ಹೆಸರು ಏನಪ್ಪ, ಯಾವಾಗ ಬಂದು ನಮಗೆ ಭಾಳ ಅನುಕೂಲ ಮಾಡಿಕೊಟ್ಟಿದೆ ಅಂತ ಅವ್ರಿಬ್ಬರು ಹೇಳಲಿಕ್ಕಿಲ್ಲ. ನನ್ನ ಹೆಸರು ಮೋಹನ, ಅದರ ಹೆಸರು ಜಗನ್ನಾಥ್. ಆಮೇಲೆ ಇಳಿದು ಹೋಗಿ ಪತ್ರೊಳ್ಳಿ ತೊಗೊಂಬಂದು ಹೆಂಗೆ ಬಂದರೆ ಹೆಂಗಿಲ್ಲ ಅಂದ್ರೆ ಒಂದು ಬಸ್ ಬಂತು. ಆ ಡ್ರೈವರ್ ಹೆಸರು ಜಗನ್ನಾಥ, ಕಂಡಕ್ಟರ್ ಹೆಸರು ಮೋಹನ ಅಂತ ಹೇಳಿದ್ರು. ಅಲ್ಲಿರೋ ಆಚಾರ್ಯರ ಸಾಸ್ಪಂಡ್ ಆಯ್ತು. ಅಂದರೆ ಮೋಹನದಾಸರು ಯಾವಾಗಲೂ ವಿಜಯದಾಸರ ಸಂಗಡ. ವಿಜಯದಾಸರ ಪರಮ ಅನುಗ್ರಹಕ್ಕೆ ಪಾತ್ರರಾದವರು ಅಂತಂದರೆ ಜಗನ್ನಾಥದಾಸರು, ನಂತರ ಮೋಹನದಾಸರು. ಇವತ್ತು ಹರಿಕಥಾಮೃತ ಸಾರ ನಮಗೆ ಸಿಕ್ಕಿದ ಕಾರಣ ಯಾರಪ್ಪ ಅಂತಂದರೆ ವಿಜಯರಾಯ. ಸಮಕಾಲೀನ ದಾಸರು ಯಾರು ಅಂದರೆ ಜಗನ್ನಾಥದಾಸರು ನೋಡಿದವರು ಮೋಹನದಾಸರು, ಗೋಪಾಲದಾಸರು ನೋಡಿದವರು ಮೋಹನದಾಸರು, ಪ್ರಾಣೇಶದಾಸರು ನೋಡಿದವರು ಮೋಹನದಾಸರು. ಎಂಥ ದಾಸ ಸೃಷ್ಟಿ! ನಮಗೆ ಎಲ್ಲ ಉಂಟು, ಸುಳಾದಿಗಳುಂಟು, ಸಂಕೀರ್ತನೆಗಳುಂಟು, ಉಗಾಭೋಗಗಳುಂಟು, ಏನುಂಟು? ಏನಿಲ್ಲ. ಈಗೆಲ್ಲ ಟಿ ವಿ ಉಂಟು, ಮೊಬೈಲ್ ಉಂಟು. ನಾವು ಹೇಳ್ತಿದ್ರು, ಮೊನ್ನೆ ಹೇಳೀನಿ, ಅರಳಮಲ್ಲಿಗೆ ಪಾಲ್ಸಾರ್ತಿಯವರು ಹೇಳ್ತಾರೆ, ಏನು ಯಾವಾಗಲೂ ಒಂದು ಮಾತು ಹೇಳ್ತಿರ್ತಾರೆ. ಏನಂತಂದರೆ, ನನ್ನ ಜೀವನದಲ್ಲಿ ಕೊನೆಗಾಲದಲ್ಲಿ ನಾನು ಏನಾದರೂ ಯಾರ ಸಂಗಡ ಇರಬೇಕಾಗಿತ್ತಂದ್ರೆ ನಾನು ರಾಯಚೂರಿಗೆ ಹೋಗಿ ಇರಬೇಕು. ಯಾಕಂದರೆ ಅಲ್ಲಿ ದಾಸರ ಊರದ, ದಾಸರ ಸಂಕೀರ್ತನೆಗಳವ, ಸುಳಾದಿಗಳವ, ದಾಸರ ನಿನಾದ ಇದೆ, ದಾಸರ ಗೆಜ್ಜೆನಾದ ಇದೆ, ಕುಣಿತ ಇದೆ, ಎಲ್ಲ ಇದೆ. ನೋಡಿರಿ, ನೀವು ಅದಕ್ಕೋಸ್ಕರ ಅಧಿಕ ಮಾಸದಲ್ಲಿ ರಾಯಚೂರಿನಲ್ಲಿ ಆದಂಥ ಕಾರ್ಯಕ್ರಮಗಳು ಮೈಸೂರಲ್ಲಿ ಆಗಲಿಲ್ಲ, ಯಾವ ಊರಿನಲ್ಲಿ ಆಗಲಿಲ್ಲ, ರಾಯಚೂರಿನಲ್ಲಿ ದೊಡ್ಡ ಪ್ರಮಾಣದ ಅಧಿಕ ಮಾಸದ ಕಾರ್ಯಕ್ರಮ ಆಯಿತು. ಇದಕ್ಕೆ ಉದಾಹರಣೆ ಏನಂತಂದರೆ, ವಿಜಯರಾಯರಿಲ್ಲಾರ, ಜಗನ್ನಾಥದಾಸರಿಲ್ಲಾರ, ಗೋಪಾಲದಾಸರಿಲ್ಲಾರ, ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಆಚಾರ್ಯರು ವಿಜಯದಾಸರ ಮೂರ್ತಿಯನ್ನು ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸ್ಥಾಪನೆ ಮಾಡಿ. ಅವ್ರಿಗೆ ಇನ್ನೊಂದು ನಾನು ಕೇಳ್ಕೊಳ್ಕತ್ತೀನಿ, ನೀವು ಗೋಪಾಲದಾಸರ ಮೂರ್ತಿ ಮಾಡಿರಿ, ಜಗನ್ನಾಥದಾಸರ ಮೂರ್ತಿ ಮಾಡಿರಿ, ಮೋಹನದಾಸರ ಮೂರ್ತಿ ಮಾಡಿರಿ. ದಾಸರ ಒಂದು ಪರಂಪರೆಯಲ್ಲಿ ಬೆಳೀಲಿ. ಅದಕ್ಕೆ ಗುರುಗಳು ಮನಸ್ಸು ಮಾಡಿದರೆ ಏನು ಮಾಡ್ಬೋದು? ನಿನ್ನೆ ಸುರೇಶ್ ಅವರು ಅದಕ್ಕೋಸ್ಕರ ಅವರಲ್ಲಿ ವಿನಯಪೂರ್ವಕವಾಗಿ, ಅವರು ದೊಡ್ಡ ಶಕ್ತಿ, ಆಚಾರ್ಯರು ದೊಡ್ಡ ಶಕ್ತಿ. ಎಂಥ ಶಕ್ತಿ ಅಂದರೆ, ಭಜನಾ ಮಂಡಳಿಗಳನ್ನು ಹಿಡ್ಕೊಂಡು ದಾಸರ ಒಂದು ಕೀರ್ತನೆಗಳನ್ನು ಆಡಿಸಿ. ಇವತ್ತಿನ ದಿವಸ ವ್ಯಾಸ ಸಾಹಿತ್ಯ ಮಂದಿ, ದಾಸ ಸಾಹಿತ್ಯ ಕಡಿಮೆ ಬರೋದು ಕಡಿಮೆ. ಆದರೆ ಸತ್ಯಾತ್ಮರಾಗಿರ್ಬೋದು, ಸುಬುಧೇಂದ್ರರಾಗಿರ್ಬೋದು, ಎಲ್ಲ ಸ್ವಾಮಿಗಳು ಇವತ್ತಿನ ದಿವಸ ಮಾತಾಡಬೇಕಾದ್ರೆ
ದಾಸರ ಪದಪದ್ಯಗಳ ಉದಾಹರಣೆ ತೊಗೊಂಡು ಮಾತಾಡ. ನನಗೆ ಒಂದು ಭಾಳ ಖುಷಿ ವಿಷಯ ಏನಂತಂದರೆ, ಬಾಗಲಕೋಟೆಯಲ್ಲಿ ಸತ್ಯಾತ್ಮ ತೀರ್ಥರ ಚಾತುರ್ಮಾಸ್ಯ ಗುರುಗಳು ನನ್ನ ಆತ್ಮೀಯವಾಗಿರ್ತಕ್ಕಂಥ ಅತ್ಯಂತ ಕ್ಲೋಸ್ ಫ್ರೆಂಡ್ ಆಗಿರ್ತಕ್ಕಂಥ ಜೀವದ ಗೆಳೆಯ ಆಗಿರ್ತಕ್ಕಂಥ ಆನಂದ ವಿಠಲ CK ವೆಂಕಟೇಶ್ ಅಂತ ಮಠದಲ್ಲಿದ್ದ ಗಿರಾಚಾರ್ಯ ಅವರ ತಂಗಿ ಮಗ. ಆತ ತಮಿಳಿನಲ್ಲಿ ಬರಿತಿದ್ದ, ನಾನು ಕನ್ನಡದಲ್ಲಿ ಬರ್ಕೊತಿದ್ದೆ. ಲಿಪಿ ಕನ್ನಡ, ಆದರೆ ಆತನ ಭಾಷೆ ಕನ್ನಡ ಭಾಷೆ, ತಮಿಳು ಲಿಪಿ. ಅದು ಕನ್ನಡ ಬರ್ತಿದ್ದಿಲ್ಲ. ಮಡ್ರಾಸ್ನಲ್ಲಿ ಅವ್ರ ತಾಯಿ ಮಡ್ರಾಸ್ನಲ್ಲೇ ಇದ್ದಾರೆ. ಈ ಕೆಂಪೇರಿ ತಾಂಬರದಿ ಹಾಡ ಬರೆದದ್ದು CK ವೆಂಕಟೇಶ್, ಆನಂದ ವಿಠಲ. ಕಲ್ಲೂರು ಲಕ್ಷ್ಮಿ ಮೇಲೆ ಬರೆದದ್ದು ಅದು, ಅಂದವಾದ ತೋಯಿಸವ ಅಂತ ಬರೆದದ್ದು CK ವೆಂಕಟೇಶ್. ಅದನ್ನೆಲ್ಲ ಇನ್ನೊಬ್ಬ ನನ್ನ ಗೆಳೆಯ ಶೇಷಗಿರಿದಾಸ್ ಅವರು ಭಾಳ ಸುಂದರವಾಗಿ ಹಾಡ್ಯಾರ. ತೀರಾ ನೀರಿ ಮೆರೆದು ಬರೆದು ರವಿ ಹಾಡ್ತಿರ್ತಾನೆ ಅವಾಗ. ಅವೆಲ್ಲ ಬರೆದದ್ದು ಆನಂದ ವಿಠಲ. ಕಲ್ಲೂರ ಮಹಾಲಕ್ಷ್ಮಿ ಮೇಲೆ ಬರೆದದ್ದು, ರಕ್ಷಿತೆ ಕಲ್ಲೂರ ಪ್ರವಾಸಿ ಬರೆದದ್ದು ಆನಂದ ವಿಠಲ. ಆದರೆ ಏನಾಗಿದೆ ಅಂದರೆ, ಸುರೇಶ್ ಕಲ್ಲೂರು ಕೇಳ್ರಿ, ಈ ಆನಂದ ದಾಸರು ಬರೆದಾರಂತ ಹೇಳ್ಯಾರ. ಆನಂದ ದಾಸರು ಬರೆದಿಲ್ಲ, ಅದನ್ನು ಬರೆದದ್ದು ಆನಂದ ವಿಠಲ ಅವರು. ಯಾಕಂದರೆ ನನ್ನ ಎದುರಿಗೆ ಆತ ಕಲ್ಲೂರು ಪಾಲಿಟೆಕ್ನಿಕ್ ಕಾಲೇಜ್ನಾಗ ಕೆಲಸ ಮಾಡ್ತಿದ್ದ. ಅವಾಗ ಇಬ್ಬರು ಬಸ್ನಾಗ ಹೋಗೋ ಕಾಲಕ್ಕೆ ಆತ ತಮಿಳ್ದಾಗ ಹೇಳ್ತಿದ್ದು, ಕನ್ನಡದಾಗ ಹೇಳಿ ಬರೆಸ್ತಿದ್ದ ನಮ್ಮ ಕಡೆ. ರಕ್ಷಿಸಿ ಕಲ್ಲೂರ ಪುರವಾಸಿ ಅಂತ ನಾನೇ ಬರ್ತೀನಿ. ಇಷ್ಟು ಸುಂದರವಾದ ಹಾಡುಗಳನ್ನು ಸತ್ಯಾತ್ಮ ತೀರ್ಥರು ಒಂದು ದಿವಸದವರೆಗೆ ಏನಂದರೆ ಕೆಂಪೇರಿ ತಾಂಬರದ ಹಾಡಿನ ಬಗ್ಗೆ ಪ್ರವಚನ ಮಾಡಿದಂಥ ಒಂದು ಹೆಮ್ಮೆ ನಮಗೆ ಬಾಗಲಕೋಟೆ ಚಾತುರ್ಮಾಸದಲ್ಲಿ. ಗುರುಗಳಿಗೆ ಬಾಗಲಕೋಟೆ ಚಾತುರ್ಮಾಸದಲ್ಲಿ ಕೆಂಪೇರಿ ತಾಂಬರ ಹಾಡು ತಗೊಂಡು ಅದರ ಬಗ್ಗೆ ವಿಸ್ತಾರವಾಗಿ ಪ್ರವಚನದಲ್ಲಿ ಹೇಳಿದ್ದಾರೆ. ಅಂದರೆ ಅಷ್ಟು ಡೆಪ್ತ್ ಆಗಿರ್ತಕ್ಕಂಥ ಹಾಡನ್ನು ಬರ್ತಾರೆ. ಇಂಥ ಒಂದು ಮಹನೀಯರ ಮಧ್ಯಾರಾಧನೆ ಇಷ್ಟು ಅಮೋಘವಾಗಿ ಇವತ್ತಿನ ದಿವಸ ಮೋಹನ್ ದಾಸರೇ ಕಳಿಸ್ಬಿಟ್ರು ನಮ್ಮ ಆಚಾರ. ಅವ್ರ ಆಚಾರ ಬಂದದಕ್ಕೊಂದು ಕಳೆ. ಅವರು ಬಂದರು, ನಮ್ಮ ಸುರೇಶ್ ಕಲ್ಲೂರವ್ರು ಹಾಡಿದರು, ರವಿ ಬಂದ, ನಮ್ಮ ವೆಂಕಟರಾವ್ ಅವರು ಬಂದರು, ಪ್ರಸನ್ನ ಆಲಂಪಲ್ಲಿ ಅವರು, ನಮ್ಮ ಶ್ರೀಧರಾಚಾರ್ಯ ಮುಂಗಲಿ ಅಂತ ಯಾವಾಗಲೂ ಇರ್ತಾರೆ, ರಾಘವೇಂದ್ರ ಜಾಗ ಇರ್ತಾರೆ, ಅಶ್ವತ್ಥ, ಎಲ್ಲ ನಮ್ಮ ಅಕ್ಕ ತಂಗಿಯರು ನೀವೆಲ್ಲ ಇದ್ದೀರಿ, ಕೊಪ್ರೇಶ್ ಅವರು ಇದ್ದೀರಿ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಯೂಟ್ಯೂಬ್ ಮಾಡ್ತಕ್ಕಂಥ ಶ್ರೀನಿವಾಸ್ ಸರ್ ಇದ್ದಾರೆ. ಅವರೆಲ್ಲರಿಗೆ ನಾನು ಹೃದಯಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ವೆಂಕಟರಾವ್ ಅವರು ಮಾತಾಡ್ತಾರೆ, ಬರ್ತೀವಿ. ವೆಂಕಟರಾವ್ ಅವರು ಒಂದೆರಡು ಮಾತಾಡಿ ವಂದನಾರ್ಪಣೆ ಟೈಕ್ ಮಾತಾಡಿ.